ಎಲ್ಲರಿಗೂ ನಮಸ್ಕಾರ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆದರ್ಶ್. ಇವಾಗ ರಬ್ಬರ್ ತೋಟಕ್ಕೆ ಹೊರಟದ್ದು, ಸ್ವಲ್ಪ ಕೆಲಸ ಉಂಟು. ಆತ್ಮೀಯರೇ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಲನ್ನು ಕಲೆಕ್ಟ್ ಮಾಡಿ ಅದರ ಪ್ರೊಸೆಸಿಂಗಿಗೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನೋಡಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂತಲೇ ಅಂದ್ಕೊಳ್ತೇನೆ. ಸೊ ಇವತ್ತು ಏನಂತಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ಕ್ರ್ಯಾಪ್ ತೆಗೆಯುವಂತಹ ಒಂದು ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸ್ಕ್ರ್ಯಾಪ್ ಅಂತಂದರೆ, ಈಗ ಮೊನ್ನೆ ನಾನು ಹಾಲನ್ನು ಕಲೆಕ್ಟ್ ಮಾಡ್ತಾ ಇದ್ದೆ. ಹಾಲನ್ನು ಕಲೆಕ್ಟ್ ಮಾಡಿದ ನಂತರ ಮತ್ತೇನೂ ಕೂಡ ಸ್ವಲ್ಪ ಹಾಲು ಬಿದ್ದುಕೊಂಡಿತ್ತು, ಹೌದಲ್ವಾ? ಸೊ ಅದು ಗಟ್ಟಿಯಾಗಿರುವಂತಹ ಆ ಒಂದು ಉತ್ಪನ್ನವನ್ನು ನಾವು ಸ್ಕ್ರ್ಯಾಪ್ ಅಂತ ಕರಿತೇವೆ. ನೋಡಿ, ಇದನ್ನು ಇವತ್ತಿನ ಕೆಲಸ ಏನಂತಂದರೆ, ಪ್ರತಿಯೊಂದು ಬುಡಕ್ಕೆ ಹೋಗಿ ಸ್ಕ್ರ್ಯಾಪನ್ನು ತೆಗೆಯುವಂಥದ್ದು. ಸಾಕಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿರಬಹುದು, ಆದರೂ ಕೂಡ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟು ನಾನು ಹೇಳ್ತಾ ಇರುವಂಥದ್ದು. ಪ್ರತಿಯೊಂದು ಬುಡಕ್ಕೆ ಹೋಗಿ, ಅಂದರೆ ಪ್ರತಿಯೊಂದು ಮರದ ಬುಡಕ್ಕೆ ಹೋಗಿ ಸ್ಕ್ರ್ಯಾಪನ್ನು ಕಲೆಕ್ಟ್ ಮಾಡುವ. ನೋಡಿ ಗೈಸ್, ಇದನ್ನು ಹೀಗೆ ತೆಗೆದು ನೋಡಿ, ಇದು ಬಂದು ಸ್ಕ್ರ್ಯಾಪ್. ಮಾರ್ಕೆಟಲ್ಲಿ ಈ ಸ್ಕ್ರ್ಯಾಪ್ಗೆ 150 ರೂಪಾಯಿ ಇದೆ ಈಗ ಪ್ರೆಸೆಂಟ್ಲಿ, ಕರೆಂಟ್ ಮಾರ್ಕೆಟ್ ಪ್ರಕಾರ. ಎಕ್ಸಾಕ್ಟ್ 150 ಅಂತಿಲ್ಲ, 150 ಅಂದಾಜು, ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈ ಥರ ಪ್ರತಿಯೊಂದು ಮರದ ಬುಡಕ್ಕೆ ಹೋಗಿ ಗೆರಟೆಯನ್ನು ತೆಗೆದು ಅದರಲ್ಲಿರುವಂತಹ ಸ್ಕ್ರ್ಯಾಪನ್ನು ಕಲೆಕ್ಟ್ ಮಾಡುವಂಥದ್ದು. ಮಳೆ ಬರಲಿಕ್ಕೆ ಶುರುವಾಯಿತು. ಮಳೆ ಬರಲಿಕ್ಕೆ ಆಗುವಾಗ ನಮ್ಮ ಕೆಲಸವೂ ಕಂಪ್ಲೀಟ್ ಆಯಿತು. ಮೊನ್ನೆ ಒಂದು 50ರಿಂದ 55 ಮರಗಳ ಟ್ಯಾಪಿಂಗ್ ಆಗಿತ್ತು. ಸೊ ಅದರದ್ದು ಇವಾಗ ಸ್ಕ್ರ್ಯಾಪ್ ಎಲ್ಲ ತೆಗೆದು ರೆಡಿಯಾಗಿದೆ, ಗೆರಟೆ ಎಲ್ಲ ಖಾಲಿಯಾಗಿದೆ. ಸೊ ಮಳೆ ಸಹ ಶುರುವಾಯಿತು, ನಮ್ಮ ಕೆಲಸವೂ ಕಂಪ್ಲೀಟ್ ಆಯಿತು.